ಪಾರ್ಟಿ ಮಾಡಕ್ಕೆಲ್ಲ ಹೊರಗಡೆ ಹೋಗೋಣ ಮಚ್ಚ. ಮಚ್ಚ ನನ್ನ ಹತ್ರ ದುಡ್ಡಿಲ್ಲೋ. ದುಡ್ಡು ನೆಕ್ಸ್ಟ್ ತಗೊಂಡು ಹೋಗೋಣ ಅನ್ಕೊಂಡು ನಾವು ಸ್ವಲ್ಪ ಐತೆ ಹೋಗೋಣ. ಆಯ್ತು ಹೋಗೋಣ ಮಚ್ಚ, ಆದ್ರೆ ಶ್ರೀಕಾಂತ್ಗೆ ಒಂದು ಮಾತು ಫೋನ್ ಮಾಡೋಣವಾ? ಆಯ್ತು ಮಚ್ಚ, ಫೋನ್ ಮಾಡೋ ಹೋಗೋಣ. ಹಾಯ್ ಮಚ್ಚ. ಮಚ್ಚ ಇವತ್ತು ಸಂಡೇ ಅಲ್ವಾ, ನಾನು ಪ್ರಭು ಹೊರಗಡೆ ಪಾರ್ಟಿ ಮಾಡಕ್ ಹೋಗ್ತಿದ್ವಿ, ಬರ್ತೀಯಲ್ವಾ ಮಚ್ಚ? ಇಲ್ಲ ಮಚ್ಚ, ನಂಗೆ ಸ್ವಲ್ಪ ಕೆಲಸ ಇದೆ. ಆಯ್ತಾಯ್ತು ಸರಿ ಮಚ್ಚ. ಅವ್ನ್ ಯಾವಾಗ ಬರ್ತಾನೋ ಅವನ ಹತ್ರ ಫ್ರೆಂಡ್ಶಿಪ್ ಎಲ್ಲ ಬರೇ ರೊಕ್ಕ ರೊಕ್ಕ ಅಂತ ಸಾಯ್ತಾನ. ಹೇ ಪರವಾಗಿಲ್ಲ ಬಿಡು ಮಚ್ಚ, ಅವ್ನಿಗಿಷ್ಟ ಇಲ್ಲ ಅಂದ್ರೆ ಏನು, ನಾವು ಹೋಗೋಣ. ಮಚ್ಚ ಫೋನ್ ಬಂತ್ ಮಚ್ಚ. ಹಲೋ ಅಲ್ಲೋ ಅಣ್ಣ, ಹೇಳ್ತಮ್ಮ. ಅಣ್ಣ ಅಮ್ಮಂಗೆ ಆಕ್ಸಿಡೆಂಟ್ ಆಗಿದೆ, ಡಾಕ್ಟರ್ ಆಪರೇಷನ್ ಮಾಡ್ಬೇಕಂತಿದ್ದಾರೆ. ಹೌದಾ? ಸಾಯಂಕಾಲದೊಳಗೆ 50,000 ಅಡ್ಜಸ್ಟ್ ಮಾಡ್ಬೇಕಂತೆ. ಆಯ್ತು ಸರಿ, ನಾನು ಸಾಯಂಕಾಲದೊಳಗೆ ಹೆಂಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ತೀನಿ. ಮಚ್ಚ ಏನಾಯ್ತು ಮಚ್ಚ? ಮಚ್ಚ ನಮ್ಮಮ್ಮಂಗೆ ಆಕ್ಸಿಡೆಂಟ್ ಆಗಿದೆ ಅಂತೆ, ನಮ್ಮ ತಮ್ಮ ನಮ್ಮಮ್ಮನ ಅಡ್ಮಿಟ್ ಮಾಡಿದ್ದಾನಂತೆ. ಡಾಕ್ಟರ್ ನೋಡಿದ್ರೆ ಅರ್ಜೆಂಟಾಗಿ 50,000 ಕೊಡಬೇಕು, ಇಲ್ಲಾಂದ್ರೆ ಆಪರೇಷನ್ ಮಾಡಲ್ಲ ಅಂತಿದಾರಂತೆ. ಒಂದು 5 ನಿಮಿಷ ಮಚ್ಚ. ಚಿಕ್ಕಪ್ಪ ಫೋನ್ ಮಾಡೋಣ. ಚಿಕ್ಕಪ್ಪ ಅಮ್ಮಂಗೆ ಆಕ್ಸಿಡೆಂಟ್ ಆಗಿದೆ ಅಂತೆ, ಅರ್ಜೆಂಟಾಗಿ ಡಾಕ್ಟರ್ 50,000 ರೂಪಾಯಿ ಕೇಳ್ತಿದ್ದಾರೆ ಆಪರೇಷನ್ ಮಾಡೋಕ್ಕೆ. ನಿಮ್ಮ ಹತ್ರ ಇದ್ರೆ ಕೊಡ್ತೀರಾ? 1 ವೀಕಲ್ಲಿ ಕೊಟ್ಬಿಡ್ತೀನಿ. ನನ್ನ ಹತ್ರ ಇಲ್ಲ, ಫೋನ್ ಇಡೋ. ಆಯ್ತು ಸರಿ ಚಿಕ್ಕಪ್ಪ. ಮಚ್ಚ ನಿನ್ನ ಹತ್ರ 40,000 ರೂಪಾಯಿ ಇತ್ತಲ್ಲ, ಸ್ವಲ್ಪ ಕೊಡ್ತೀಯಾ ಮಚ್ಚ? 1 ವೀಕ್ ಆದ್ಮೇಲೆ ಕೊಡ್ತೀನಿ. ಮಚ್ಚ ನಾನೊಬ್ಬನಿಗೆ ದುಡ್ಡು ಕೊಡ್ಬೇಕಿತ್ತು, ಅವ್ನ್ ಕರ್ತಿದ್ದಾನೆ, ಹೋಗ್ ಬರ್ಲಾ? ಹಲೋ ಶ್ರೀಕಾಂತ್, ನಾವು ಅಮ್ಮಂಗೆ ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಮಾಡಿದ್ದಾರೆ, ಅರ್ಜೆಂಟಾಗಿ 50,000 ರೂಪಾಯಿ ಬೇಕಿತ್ತು, ಸ್ವಲ್ಪ ಇದ್ರೆ ಕೊಡ್ತೀಯಾ ಮಚ್ಚ? ಆಯ್ತು, ಫೋನ್ ಪೇ ಮಾಡ್ತೀನಿ ಮಚ್ಚ. ಫಸ್ಟ್ ಹೋಗಿ ಅಮ್ಮನ ಆಪರೇಷನ್ ಮಾಡಿಸು. ತುಂಬ ಥ್ಯಾಂಕ್ಸ್ ಮಚ್ಚ.